ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮಾತು ಬೆಳ್ಳಿ ಮೌನ ಬಂಗಾರ ಅನ್ನೋ ಮಾತಿದೆ. ಆದರೆ ಈಗಂತೂ ಅದು ಉಲ್ಟಾ ಹೇಳಬೇಕು. ಯಾಕಂದರೆ ಮಾತಿದ್ರೇ ಬಂಗಾರ ಕೊಳ್ಳೋಕ್ಕಾಗೋದು. ಮಾತು ಅಂದರೆ ಸುಮ್ಮನೆ ಮಾತಾಡೋಕ್ಕಂತೂ ಆಗಲ್ಲ. ಮಾತು ಅಂದರೆ ಅದಕ್ಕೆ ಅರ್ಥ ಇರಬೇಕು. ನಾವು ಮಾತಾಡೋ ಮಾತು ಎದುರಿಗಿರುವ ಕೇಳುಗನ ಮನಸ್ಸು ಮುಟ್ಟಬೇಕು. ಹಾಗಾದರೆ ಇಂತಹ ಮಾತು ಮಾತಾಡುವಂಥ ಅರಳುವರದಂತೆ ಮಾತಾಡಿ ಸಾಕಷ್ಟು ಜನ ಅಭಿಮಾನಿಗಳನ್ನು ಹೊಂದಿರುವಂಥ ಇಬ್ಬರು ಸೆಲೆಬ್ರಿಟಿ ಮಾತುಗಾರ್ತಿ ನಮ್ಮ ಜೊತೆ ಇದ್ದಾರೆ. ಆರ್ಜೆಗಳಾದಂಥ ಸ್ಮಿತಾ ಮತ್ತು ನೇತ್ರ ಅವರು ಇವತ್ತು ನಮ್ಮ ಗೆಸ್ಟ್ ಸುಹಾಸಿನಿಯ ವಿಶೇಷ ಅತಿಥಿಗಳು. ಹಾಗಾದರೆ ಬನ್ನಿ ಕಾರ್ಯಕ್ರಮ ಶುರು ಮಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ನೇತ್ರ ಮತ್ತು ಸ್ಮಿತಾ, ನಿಮಗೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ಸಬಿತಾ. ಓಕೆ, ಮೊದಲಿಗೆ ಸ್ಮಿತಾ, ನೀವು ಆರ್ಜೆ ಆಗಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರೆ, ಹೆಂಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್? ಆ್ಯಕ್ಚುಲಿ ನಾನು 2004 ಮಾಡ್ತಾ ಇದ್ದೀನಿ. ಸೊ ಹೆಚ್ಚು ಕಡಿಮೆ 8 ವರ್ಷ ಆಯಿತು ನಾನು ಆರ್ಜೆ ಆಗಿ ಕೆಲಸ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ನಾನು ಶುರು ಮಾಡಿದಾಗ ತುಂಬ ಡಿಫ್ರೆಂಟ್ ಆಗಿತ್ತು. ಅಂದರೆ ಮಾತು ಅವಾಗ ಕಲಿತಾ ಇದ್ದೆ. ಯೂಶಲಿ ಎಲ್ಲರೂ ಹೇಳ್ತಾ ಇದ್ರು ತುಂಬ ಮಾತಾಡ್ತೀಯಾ, ಆರ್ಜೆ ಯಾಕೆ ಆಗಬಾರ್ದು ಅಂತ. ಆರ್ಜೆ ಆಗಿನ ಮುಂಚೆ ಆರ್ಜೆ ಆಗೋಕ್ಕಿಂತ ಮುಂಚೆ ಓಕೆ ಗಿಫ್ಟ್ ಆಫ್ ದ ಗ್ಯಾಪ್ ಅಂತಾರಲ್ಲ, ಸೊ ಆ ಥರ ಇತ್ತು. ಆ್ಯಂಡ್ ಪಾರ್ಟ್ ಟೈಮ್ ಮಾಡ್ತಾ ಇದ್ದೆ ನಾನು ಆರ್ಜೆ ಕೆಲಸ. ಆಮೇಲೆ ಫುಲ್ ಟೈಮ್ ರೇಡಿಯೋನಲ್ಲಿ ನನಗೆ ಆಪರ್ಚುನಿಟಿ ಸಿಕ್ತು. ಸೊ ಅವಾಗಿಂದ ಇವಾಗೆ ಐ ಥಿಂಕ್ ದಿಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಆ್ಯಂಡ್ ಹೇಳ್ದಂಗೆ ಪ್ರತಿದಿನ ಇಟ್ಸ್ ಅ ನ್ಯೂ ಜಾಬ್ ಫಾರ್ ಅಸ್. ನೇತ್ರ, ಮಾತು ಅನ್ನೋದು ಹೆಂಗೆ ಆರ್ಜೆಗಳಿಗೆ ಎಷ್ಟು ಮುಖ್ಯ, ಹೆಂಗಿರ್ಬೇಕು ಮಾತು ಅಂತ? ಮಾತು ಅದೇ ಬಂಡವಾಳ ನಮ್ಮದು, ಇನ್ನೇನೋ ನೋಡೋದಕ್ಕಾಗೋದಿಲ್ಲ ಲಿಸ್ನರ್ಸು. ಸೊ ಮಾತು ಅನ್ನೋದು ಫಸ್ಟ್ ಆಫ್ ಆಲ್ ನಮ್ಮ ಮಾತು ಸ್ಪಷ್ಟ ಇರಬೇಕು. ಪದಗಳು ಉಚ್ಚಾರಣೆ ಆಗಿರ್ಬೋದು, ಅದು ನಾವು ಪಕ್ಕಾ ಕನ್ನಡ ಮಾತಾಡ್ತೀವೋ ಕಂಗ್ಲೀಷ್ ಮಾತಾಡ್ತೀವೋ ಏನು ಮಾತಾಡಿದ್ರು ಸ್ಪಷ್ಟವಾಗಿ ಮಾತಾಡಬೇಕು. ಅದು ತುಂಬ ಇಂಪಾರ್ಟೆಂಟು. ಅನ್ಫರ್ಗೆಟಬಲ್ ಫೋನ್ ಕಾಲ್, ಮರೆಯಲಾಗದಂತಹ ಒಂದು ಕರೆ ಯಾವುದಾದ್ರೂ ಇದೆಯಾ? ಆಕ್ಚುಲಿ ಸ್ಟುಡಿಯೋನಲ್ಲಿ ಒಬ್ಬರೇ ಕೂತ್ಕೊಂಡು ಮಾತಾಡೋದು. ನಮಗೆ ಹೊರಗಿನ ಪ್ರಪಂಚ ಯಾವ ತರ ಇದೆ ಅಥವಾ ಜನಗಳ ಯಾವ ತರ ಕೂತ್ಕೊಂಡು ಎಕ್ಸಾಕ್ಟ್ಲಿ. ಸೊ ಯಾರಾದ್ರೂ ನಮಗೆ ಫೋನ್ ಮಾಡಿ, ಓಕೆ ಸ್ಮಿತಾ ಅಟ್ ದಿಸ್ ಪಾಯಿಂಟ್ ನೀನ್ ಇದ್ ಹೇಳಿದ್ ಇಷ್ಟ ಆಯ್ತು ನನಗೆ ಅಂತ ಹಾಗೇನಾದ್ರು ಅಂದಾಗ ವಿಲ್ ಬಿ ಲೈಕ್ ಓಕೆ ಮಾಡಿದ್ದಕ್ಕೂ ಸಾರ್ಥಕ ಆಯ್ತಪ್ಪ ಅಂತ. ಸೊ ಐ ಥಿಂಕ್ ದಟ್ಸ್ ಎವ್ರಿ ಡೇ ಇಸ್ ಲೈಕ್ ಇಟ್ಸ್ ವೆರಿ ಗ್ರಾಟಿಫೈಯಿಂಗ್. ಬಟ್ ಅದರ್ವೈಸ್ ಒಂದ್ಸಲ ಹೀಗೆ ಶೋ ಮಾಡ್ಬೇಕಾದ್ರೆ ಯಾರೋ ಒಬ್ರು ಲೇಡಿ ಜನರೆಲ್ಲ ಕಾಲ್ ಮಾಡಿದ್ರು. ನಾನು ಹೇಳಿ ಮತ್ತೆ ಯಾವ ಹಾಡ್ಬೇಕು, ನಾನು ಮಾಮೂಲಿ ನನ್ನ ಜೋಶಲ್ಲಿ ಅವ್ರ ಹತ್ರ ಮಾತಾಡ್ಸ್ಕೊಂಡು ಊಟ ಆಯ್ತಾ ಹಾಗೆ ಹಿಂಗೆ ಅಂತ ಎಲ್ಲ ಸ್ವಲ್ಪ ಹೊತ್ತು ಮಾತಾಡಿದ ಮೇಲೆ ತಿಳಿತು ಅವರು ಎಸ್ ನಾರಾಯಣ್ ಅವರ ವೈಫ್ ಕಾಲ್ ಮಾಡಿದ್ದು. ಆ್ಯಂಡ್ ಅವ್ರದ್ದೇ ಫಿಲ್ಮ್ ರಿಲೀಸ್ ಆಗ್ತಾ ಇತ್ತು, ಚೆಲುವಿನ ಚಿಲಿಪಿಲಿ ಅವರ ಸಾಂಗ್ ರಿಕ್ವೆಸ್ಟ್ ಮಾಡೋದಕ್ಕೆ ಕಾಲ್ ಮಾಡಿದೆ ಅಂತ ಹೇಳಿದ್ರು. ವಿಚ್ ವಾಸ್ ವೆರಿ ಸ್ವೀಟ್. ಅವ್ರು ಅದು ಮಾಡಬೇಕಾಗಿರ್ಲಿಲ್ಲ. ಕಾಲ್ ಮಾಡಿ ನಾನು ನಿನ್ನ ಶೋ ಕೇಳ್ತೀನಿ ದಿನ, ನನಗೋಸ್ಕರ ಪ್ಲೇ ಮಾಡ್ತೀಯಾ ಹಾಡನ ಅಂತೆಲ್ಲ ಹೇಳಿದ್ರು. ಹೆಂಗೆ ಸಬ್ಜೆಕ್ಟ್ ಚಾಯ್ಸ್ ಮಾಡ್ತಾರೆ? ನಿಮಗೆ ನೀವೇ ಸ್ಟಡಿ ಮಾಡಿಕೊಂಡು ಹೆಂಗೆ ಇದಿರಲಿ ಇವತ್ತು, ಇಲ್ಲ ಇದು ಕರೆಂಟ್ ಅಫೇರ್ ಇದು ಹಿಂಗಿರಲಿ, ಅಪ್ಡೇಟ್ ಇದು ಅಂತ ಹೆಂಗೆ? ಆಕ್ಚುಲಿ ನಮಗೆ ಶೋ ಪ್ರೊಡ್ಯೂಸರ್ ಅಂತ ಒಬ್ರು ಇರ್ತಾರೆ ಸಹಾಯ ಮಾಡೋದಕ್ಕೆ ದಿನ ಬೆಳಿಗ್ಗೆ. ಯಾಕಂದ್ರೆ ನನ್ನ ಶೋ ಸ್ಟಾರ್ಟ್ ಆಗೋದು 7 o'clock in the morning. ಸೊ ಫಸ್ಟ್ ಕೆಲಸ ಶುರು ಮಾಡೋದೇ ಪೇಪರ್ಗಳನ್ನ ಓದೋದ್ರಿಂದ ಅಂಡ್ ಅಪ್ಡೇಟ್ ಆಗಬೇಕು. ಎಕ್ಸಾಕ್ಟ್ಲಿ. ಅಂಡ್ ಹೇಗೆ ಎಲ್ಲ ಟಿವಿ ಚಾನೆಲ್ಗಳಲ್ಲಿ ಮತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮೀಡಿಯಾನಲ್ಲಿ ಹೆಡ್ಲೈನ್ಸ್ ಇಸ್ ದ ಮೇನ್ ಅಟೆನ್ಷನ್ ಕ್ಯಾಚರ್. ರೇಡಿಯೋನಲ್ಲೂ ಅದೇ ತರಾನೇ. ಆದ್ರೆ ಆದಷ್ಟು ಲೋಕಲ್ ಕನೆಕ್ಟ್ ಇರೋದನ್ನ ನಾವು ಹುಡುಕ್ತಿವಿ. ಸೊ ಜನರಲಿ ಜನಗಳು ಯಾವ್ದನ್ನ ನೋಡ್ಬಿಟ್ಟು ಕನೆಕ್ಟ್ ಆಗ್ತಾರೆ ಅನ್ನೋದನ್ನ ವಿ ಟ್ರೈ ಟು ಫಾಲೋ ದಟ್. ಆದಷ್ಟು ಅಂದ್ರೆ ನೀವು ನ್ಯೂಸ್ ಚಾನೆಲ್ಸ್ಗಳಲ್ಲಿ ನೀವು ನ್ಯೂಸ್ ಹುಡುಕ್ತೀರಾ, ಅದನ್ನ ನೀವು ಇನ್ನೂ ಎಲಾಬ್ರೇಟ್ ಮಾಡಿ ಹೇಳ್ತೀರಾ. ಅದನ್ನ ನಾವು ಒಂದು ತರ್ಲೇಟೇಕ್ ಕೊಡ್ತೀವಿ, ಇನ್ನೊಂದು ಸ್ವಲ್ಪ ಎಂಟರ್ಟೈನ್ ಮಾಡ್ತೀವಿ. ಹುಡುಗಿಯರಿಗೆ ಹೇಗಿದೆ ಆಪರ್ಚುನಿಟೀಸ್ ಅಂತ ಆರ್ಜೆ ಆಗೋದಕ್ಕೆ? ಎಷ್ಟು ಒಳ್ಳೆ ಜಾಬ್ ಇದು ಅಂತ ನೀವೀಗ ಕರೆಂಟ್ಲಿ ಗಮನಿಸಿದ್ರೆ ಸುಮಾರು ರೇಡಿಯೋ ಸ್ಟೇಷನ್ಗಳಲ್ಲಿ ನೀವು ಹುಡುಗರಿಗಿಂತ ಹೆಚ್ಚಾಗಿ ಹುಡುಗಿಯರನ್ನೇ ಕಾಣಿಸೋದು. ಆ್ಯಂಡ್ ಅದೇನು ಆಪೋಸಿಟ್ಸ್ ಅಟ್ರಾಕ್ಟ್ ಅಂತ ಹೇಳ್ತಾರೋ ಅದೊಂದು ಥಿಯರಿ, ಅದು ಹೇಗೆ ಅಂತ ಗೊತ್ತಿಲ್ಲ ನನಗೆ ಇದುವರೆಗೂ. ಬಟ್ ಅಲ್ಲೊಂದು ಹುಡುಗಿ ಮಾತಾಡ್ತಿದ್ರೆ ಒಂದು ಹೆಣ್ಣು ಧ್ವನಿ ಬರ್ತಾ ಇದ್ರೆ ಅಲ್ಲಿ ಹುಡುಗರು ಅಟ್ರಾಕ್ಟ್ ಆಗ್ತಾರೆ, ಈ ಕಡೆ ಹೆಣ್ಮಕ್ಳು ಕೂಡ ಓ ನನ್ನ ಫ್ರೆಂಡ್ ಯಾರೋ ಮಾತಾಡ್ತಿರೋದು ಅನ್ನೋ ರೀತಿ ಅವರು ಕೂಡ ತುಂಬ ಚೆನ್ನಾಗಿ ಅಸೋಸಿಯೇಟ್ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಹೆಚ್ಚಾಗಿ ಹುಡುಗಿಯರಿಗೆ ಒಳ್ಳೆ ಆಪರ್ಚುನಿಟೀಸ್ ಇದೆ. ಆ್ಯಂಡ್ ಗ್ರೋತ್ ಕೂಡ, ಕರಿಯರ್ ಗ್ರೋತ್ ಕೂಡ ಅಷ್ಟೇ ಚೆನ್ನಾಗಿದೆ. ಡಿಫಿಕಲ್ಟ್ ಅನ್ಸಿದ್ದಿದೆಯಾ ಯಾವಾಗಾದ್ರೂ ಈ ಶೋ ಮಾಡುವಾಗ? ಅಂದ್ರೆ ಕೆಲವೊಂದು ಸಬ್ಜೆಕ್ಟ್ಗಳು ತುಂಬಾ ಇಂಟೆನ್ಸ್ ಆಗಿರುತ್ತೆ. ನಾವು ಎಲ್ಲಾ ವಿಷಯದಲ್ಲೂ ಎಕ್ಸ್ಪರ್ಟ್ ಗಳಾಗಿರಕ್ ಸಾಧ್ಯ ಇಲ್ಲಲ್ಲ. ಸೊ ಅಂತ ಟೈಮಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ವಿ ಟ್ರೈ ಟು ಬ್ರಿಂಗ್ ಎನ್ ಎಕ್ಸ್ಪರ್ಟ್ ಆನ್ ಟು ದ ಶೋ. ಅಂದ್ರೆ ಇವಾಗ ಯೂನಿಕ್ ಐಡೆಂಟಿಫಿಕೇಶನ್ ನಂಬರ್ ಬಗ್ಗೆ ಆಗಿರ್ಬೋದು, ಅಥವಾ ರೀಸೆಂಟ್ ಆಗಿ ನಮ್ಮ ಸಿಟಿನಲ್ಲಿ ಏನಾದ್ರೂ ಗಲಾಟೆ ಸ್ಟಾರ್ಟ್ ಆದ್ರೆ ಒಬ್ರು ಒಂದ್ ಪೊಸಿಷನ್ ಅಲ್ಲಿ ಇರೋರು ಮಾತಾಡೋದಕ್ಕೂ ನಾನ್ ರ್ಯಾಂಡಮ್ ಆಗಿ ಹೀಗಾಗಿದೆ ಹಾಗಾಗಿದೆ ಅಂತ ಹೇಳೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಅಂತ ಟೈಮ್ನಲ್ಲಿ ಅಯ್ಯೋ ಯಾರನ್ನ ಮಾತಾಡಿಸ್ಬೇಕು. The whole purpose of the show is that at the end of the day ಯಾರು ರೇಡಿಯೋ ಕೇಳಿಸ್ಕೊಂತಾ ಇರ್ತಾರೋ ನನಗೆ ಗೊತ್ತಿಲ್ಲದಿರೋ ಯಾವುದೋ ಒಂದು ವಿಷಯ ಇವಳು ಹೇಳಿದ್ಲಲ್ಲ ಅಂತ ಆ ಥರ ಇರಬೇಕು. ಸೊ ಆ ಒಂದು ವಿಷಯದಲ್ಲಿ ಒಂದು ಸ್ವಲ್ಪ ಕಷ್ಟ ಅಂತ ನನಗೆ ಅನ್ಸುತ್ತೆ. ಅಂದರೆ ಯಾರನ್ನು ಹಾಕಿದ್ರೆ ಅವ್ರು ಏನು ಇನ್ಫಾರ್ಮೇಶನ್ ಕೊಟ್ಟು ಇಟ್ ಇಸ್ ಎನ್ರಿಚಿಂಗ್ ಫಾರ್ ದ ಲಿಸ್ನರ್ ಅಂತ. ಓಕೆ, ನಿಮ್ಮ ಜೊತೆ ಮಾತ್ರ ಮುಂದುವರಿಸ್ತೀನಿ. ವೀಕ್ಷಕರೇ, ನಾವು ಮಾತಾಡ್ತಾ ಇದ್ವಿ ಮಾತು ಮುತ್ತಿನಂಥ ಮಾತು ಹೆಂಗಿರಬೇಕು, ಮಾತಿನಿಂದ ಹೇಗೆ ಇನ್ನೊಬ್ಬರನ್ನ ಗಮನ ಸೆಳೆಯೋದು, ಮಾತು ಕೇಳುಗರಿಗೆ ಮನಸ್ಸು ಮುಟ್ಟುವಂತೆ ಹೇಗೆ ಮಾತಾಡೋದು ಅನ್ನೋದ್ರ ಬಗ್ಗೆ ಆರ್ಜೆಗಳು ಮಾತಾಡ್ತಾ ಇದ್ವಿ. ಸೊ ಮಾತನ್ನ ಮುಂದುವರಿಸೋಣ ಒಂದು ಬ್ರೇಕ್ನ ನಂತರ.